ಹಾಗಾದರೆ ನನ್ನನ್ನು ದೆವ್ವ ಅಂತಿದ್ದೀರಾ? ಅಯ್ಯಯ್ಯಪ್ಪ, ನೀವು ಹುಡುಗಿರು ಯಾಕೆ ಎಲ್ಲ ವಿಷಯನೂ ಹಿರಣ್ಯಕಶಿಪು ಥರ ಬಗ್ದು ಅರ್ಥ ಮಾಡ್ಕೋತೀರಾ? ಅಚ್ಚರಿ, ಈಗೇನಾಯ್ತು ಗೊತ್ತಾ? ಏನು? ಮನೆ ಒಳಗೆ ಹಾವು ಬಂದ್ಬಿಟ್ಟಿತ್ತು. ಒಂದು ಸ್ವಲ್ಪ ಯಾಮಾರಿದ್ರು ವಡೆ ಪಾಯಸ ಗ್ಯಾರಂಟಿ. ಅಷ್ಟರಲ್ಲಿ ನಮ್ಮ ದೇವರಂತ ಮಾವ ಬಂದು ನನ್ನ ಕಾಪಾಡಿದ್ರು. ಅದೆಷ್ಟು ದಿನ ನನ್ನಿಂದ ತಪ್ಪಿಸ್ಕೋತೀಯೋ ನಾನು ನೋಡ್ತೀನಿ. ರೀ, ಇಷ್ಟು ಹೇಳಿದ್ರು ಒಳ್ಳೆ ಗರ ಬರ್ದ ಥರ ಇಲ್ಲೇ ನಿಂತಿರಲ್ರಿ. ಹಾವು ಕಿಟಕಿಯಿಂದ ಈ ಕಡೆನೇ ಹೊರಗೆ ಬಂತು. ನೀವಿಲ್ಲೇ ಇದ್ರೆ ನಿಮ್ಗೆ ಅಪಾಯ. ಸರಿ, ಬನ್ನಿ ಒಳಗೆ ಹೋಗೋಣ. ರೀ ಅಮೃತ ಅವರೇ. ಏನು? ಅಲ್ಲ, ಮೇನ್ ಡೋರು ಲಾಕ್ ಆಗೇ ಇತ್ತು. ನೀವು ಹೇಗೆ ಹೊರಗೆ ಬಂದ್ರಿ? ಇದು ನನ್ನ ಮನೆ. ಹೊರಗಡೆ ಹೋಗೋದಕ್ಕೆ ಇದೊಂದೇ ಬಾಗಿಲಿರೋದು. ಎಲ್ಲಿಂದ ಹೇಗೆ ಹೊರಗಡೆ ಹೋಗಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಒಂದೊಂದ್ಸತಿ ಇವರು ತುಂಬ ನಿಗೂಢವಾಗಿ ಮಾತಾಡ್ತಾರೆ. ಆದರೂ ಮನೆಯಿಂದ ಹೇಗೆ ಹೊರಗೆ ಬಂದರು? ವಿಷ್ಣು, ಎಷ್ಟು ದಿನ ನಾಗಮಣಿನ ನಿನ್ನ ಹತ್ರ ಇಟ್ಕೊಂಡು ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಎಲ್ರೂ ಆಟ ಆಡಿಸ್ತಾ ಇದ್ದೆ ಅಲ್ವಾ? ಇನ್ನು ಮುಂದೆ ನಿನ್ನ ಆಟಗಳನ್ನೆಲ್ಲ ನಿಲ್ಸೋ. ಯಾಕಂದ್ರೆ ನಾಗಮಣಿನ ನಿನ್ನಿಂದ ಕಿತ್ಕೊಂಡು ನಿನ್ನ ಆಟಗಳನ್ನೆಲ್ಲ ನಿಲ್ಸೋದಕ್ಕೆ ಈ ಬರೆ ಹೊರಟಾಯ್ತು. ಜೈ ಮಹಾಕಾಲ. ವಿಷ್ಣು, ಇನ್ನು ಕೇವಲ 2 ದಿನ, 2 ದಿನಗಳಲ್ಲಿ ಈ ಭೈರವ ನಾಗಮಣಿಯ ಒಡೆಯನಾಗ್ತಾನೆ. ಇನ್ನು ಆ ನಾಗಿಣಿ ಪ್ರತಿ ಸರ್ತಿಯ ನಾಗಿಣಿ ನನ್ನಿಂದ ತಪ್ಪಿಸ್ಕೊಳ್ತಾನೆ ಇದ್ದಾಳೆ. ಯಾಕೆ ನನ್ನಿಂದ ಕಣ್ಣ ಮುಚ್ಚಾಳೆ ಆಟ ಆಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ಆದ್ರೆ ಆ ನಾಗಿಣಿ ನಾಗಮಣಿ ಹಿಂದೆ ಬಿದ್ದಿರೋದಂತೂ ಸತ್ಯ. ನಾಗಮಣಿ ನಾಗಿಣಿ ವಶ ಆಗೋಕ್ಕಿಂತ ಮುಂಚೆ ನಾನು ಅದನ್ನು ವಶ ಮಾಡ್ಕೋಬೇಕು. ಇಲ್ಲ, ಯಾವುದೇ ಕಾರಣಕ್ಕೂ ನಾಗಮಣಿ ನಾಗಿಣಿ ವಶ ಆಗೋದಕ್ಕೆ ಬಿಡಬಾರ್ದು. ಅವಳು ನಾಗಮಣಿನ ತನ್ನ ವಶ ಪಡಿಸ್ಕೊಳ್ಳೋದಕ್ಕೆ ಬಂದೇ ಬರ್ತಾಳೆ. ಆಗ್ಲಾದ್ರೂ ನಾನು ಅವಳು ಮುಖಾಮುಖಿ ಆಗ್ಲೇಬೇಕು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.